ನಮ್ಮ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ರಾಜ್ಯದಲ್ಲೂ ಏನು ಅನೇಕ ಉತ್ಪನ್ನಗಳಿದೆ, ವಸ್ತುಗಳಿದೆ, ನಾವು ಉತ್ಪಾದಿಸ್ತಾ ಇರುವಂಥದ್ದು ಅನೇಕ ಏನು ಪ್ರಾಡಕ್ಟ್ಸ್ಗಳಿದ್ದಾವೆ. ಅದೆಲ್ಲನೂ ಕೂಡ ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಮತ್ತು ಎಲ್ಲರಿಗೂ ಕೂಡ ಅದು ತಮ್ಮ ತಮ್ಮ ರಾಜ್ಯದಲ್ಲಿ ಲಭ್ಯ ಇರಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ನಮ್ಮ ರಾಜ್ಯದಲ್ಲಿ ಇದು ನಮ್ಮ KSIDC ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರ ವತಿಯಿಂದ ಇದು ಅನುಷ್ಠಾನ ಆಗ್ತಾ ಇದೆ. ನಮ್ಮ ಮೈಸೂರೇ ಇದಕ್ಕೆ ಆಯ್ಕೆ ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಚಾರ. ಯಾಕೆಂದರೆ ಇತಿಹಾಸದಲ್ಲಿ ಮೈಸೂರು ಯಾವತ್ತೂ ಸಹ ಒಂದು ಸ್ಥಳೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಒಂದು ಮಾದರಿ ಅಂತ ಅದು ಮೈಸೂರು ಸಂಸ್ಥಾನದಲ್ಲೇ ಆಗಿತ್ತು. ಮತ್ತು ನಂತರವೂ ಸಹ ನಮ್ಮ ಕರ್ನಾಟಕ ರಾಜ್ಯ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಬಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಇರ್ಬೋದು, ಮೈಸೂರು ಸಿಲ್ಕು, ಮೈಸೂರು ಸ್ಟೀಲು, ಸಿಮೆಂಟು, ಏನೇನು ಉತ್ಪನ್ನಗಳಿದೆ ಅದೆಲ್ಲನೂ ಕೂಡ ಮೈಸೂರು ಬ್ರ್ಯಾಂಡಲ್ಲಿ ನಮ್ಮ ಮೈಸೂರು ರಾಜ್ಯದಲ್ಲಿ ಇದ್ದಿದ್ದ ಅನೇಕ ಜಾಗಗಳಿಗೆ ಪ್ರೋತ್ಸಾಹ ನೀಡ್ತಾ ಬಂದಿತ್ತು. ಅದೇ ರೀತಿ ಇವತ್ತು ಇಡೀ ಭಾರತದಲ್ಲಿ ಇರುವಂಥದ್ದು ಅನೇಕ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂಥ ದೃಷ್ಟಿಯಲ್ಲಿ ಏಕ್ತಾ ಮಾಲನ್ನು ಇಲ್ಲಿ ಮೈಸೂರಿನಲ್ಲಿ ನಿರ್ಮಾಣ ಆಗ್ತಾ ಇರೋದು ನಮಗೆ ಸಂತೋಷ. ಒಟ್ಟು ಇದು 193 ಕೋಟಿ ವೆಚ್ಚದ ಪ್ರಾಜೆಕ್ಟು. ಎಲ್ಲ ರೀತಿಯ ಒಂದು ಅಂದರೆ ಆಧುನಿಕ ಮಾಲ್ಗಳು ಯಾರು ಖಾಸಗಿ ಸಂಸ್ಥೆಗಳು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ಅದೇ ಒಂದು ಗುಣಮಟ್ಟದಲ್ಲಿ ಇದು ಸಹ ನಿರ್ಮಾಣ ಆಗುತ್ತೆ. ಮತ್ತು ಆದರೆ ಇಲ್ಲಿ ಏನು ಖಾಸಗಿ ವ್ಯಾಪಾರಸ್ಥರಲ್ಲ, ನಮ್ಮ ಭಾರತೀಯದ ಉತ್ಪನ್ನಗಳು, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗಳು ಮತ್ತು ಇಲ್ಲಿ ಸ್ಥಳೀಯ ಒಂದು ರೈತರಿಗೂ ಕೂಡ ಅವಕಾಶ ಇರುತ್ತೆ. ಸೊ ಸಾಮಾನ್ಯವಾಗಿ ಇದು ನಿಜಕ್ಕೂ ಫಾರ್ಮ್ ಟು ಟೇಬಲ್ಲು, ನಿಜಕ್ಕೂ ಸ್ಥಳೀಯ ಒಂದು ವ್ಯಾಪಾರಸ್ಥರಿಗೆ ಒಂದು ಅವಕಾಶ ನೀಡೋ ದೃಷ್ಟಿಯಲ್ಲಿ ಬರ್ತಾಯಿದೆ. ಈಗಾಗಲೇ ಹೇಳಿದ್ವಿ ಉದ್ದೇಶಗಳು. ಇದು ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರದ ಒಂದು ಏಕತೆಗಾಗಿ ರಾಷ್ಟ್ರೀಯತೆಯನ್ನು ಬೆಳೆಸುವ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಭಾರತೀಯರು ಈ ಒಂದು ದೃಷ್ಟಿಯಲ್ಲಿ ಮತ್ತು ನಮ್ಮ ವೈವಿಧ್ಯತೆಯನ್ನು ಅದರಲ್ಲಿ ಆ ಒಂದು ಚೌಕಟ್ಟಿನಲ್ಲಿ ನಮ್ಮ ವೈವಿಧ್ಯತೆಯನ್ನು ಕೂಡ ಕಾಪಾಡೋ ದೃಷ್ಟಿಯಲ್ಲಿ ಇದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ಅದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ನಮಗೆ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಯೋಜನೆ. ಅನೇಕ ಒಂದು ವ್ಯವಹಾರಗಳು ಈ ಯೋಜನೆ ಮೂಲಕ ಇವತ್ತು ಸೃಷ್ಟಿಯಾಗಿದ್ದಾವೆ ಮತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಒಂದು ಒಳ್ಳೆ ಸೇವೆ ಸಲ್ಲಿಸ್ತಾ ಬಂದಿದ್ದಾವೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಅದ್ರ ಜೊತೆಗೆ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, ಪ್ರತಿಯೊಂದು ಜಿಲ್ಲೆಯ ಒಂದು ವಿಶೇಷವಾದಂಥ ಉತ್ಪನ್ನಗಳಿಗೆ ಇವತ್ತು ಇಲ್ಲಿ ವಿಶೇಷವಾದಂಥ ಪ್ರೋತ್ಸಾಹ ಸಿಗುತ್ತೆ. ಇದರಲ್ಲಿ ಜೊತೆಗೆ ಒಂದು ಗ್ರಾಮೀಣ ಕಲಾವಿದರಿಗೆ ಇಲ್ಲೂ ಕೂಡ ಅವರಿಗೆ ಒಂದು ಅವಕಾಶ ಇರುತ್ತೆ. ಯಾಕೆಂದರೆ ನಮ್ಮ ನಾವೇ ಇಲ್ಲಿ ಮೈಸೂರು ಕೊಡಗುವಲ್ಲೇ ನಾವು ಒಂದು ಪ್ರವಾಸ ಮಾಡುವಾಗ ಒಂದೊಂದು ಊರಲ್ಲೂ ಸಹ ಒಂದು ಬೇರೆ ಬೇರೆ ಅನನ್ಯವಾದಂಥ ಒಂದು ಕಲೆ ಇರುತ್ತೆ. ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ. ಜೊತೆಗೆ ಉದ್ಯೋಗ ಸೃಷ್ಟಿಸಲು ನಮ್ಮ ಗುರಿ ಇರೋದೇ ಅದೇನೆ, ಬರೀ ಉದ್ಯೋಗದ ಸೃಷ್ಟಿಕರ್ತರಲ್ಲಿ ನೀವೇ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ, ಉದ್ಯೋಗದ ಆಕಾಂಕ್ಷಿಗಳನ್ನು ನೀವೇ ಉದ್ಯೋಗದ ಸೃಷ್ಟಿಕರ್ತರಾಗಬೇಕು ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾಯಿದ್ವಿ. ಈ ಎಲ್ಲ ಸಣ್ಣ ಬಿಸ್ನೆಸ್ಗಳು ಅವರೇ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೆ. ಇದರ ಒಂದು ಪ್ರೋತ್ಸಾಹ ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅವಕಾಶ ಇರುತ್ತೆ. ಅದರ ಜೊತೆಗೆ ಇಲ್ಲಿ ಅವ್ರಿಗೆ ಒಂದು ದೊಡ್ಡ ಒಂದು ಅವಕಾಶ ಸಿಗುತ್ತೆ. ಯಾಕೆಂದರೆ ಇಲ್ಲಿ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೆದಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಯಶಸ್ವಿಯಾಗಿ ನಡೀತಾ ಇದೆ. ತಮಿಳುನಾಡುವಲ್ಲಿ, ಗುಜರಾತ್ನಲ್ಲಿ ಈಗಾಗಲೇ ಭಾಳ ಯಶಸ್ವಿಯಾಗಿ ಈ ಏಕ್ತಾ ಮಾಲನ್ನು ನಿರ್ಮಾಣ ಮಾಡಿ ಇವತ್ತು ಇದು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದೆ. ಮೈಸೂರಲ್ಲಿ ವಿಶೇಷವಾಗಿ ಈ ಪ್ರಾಜೆಕ್ಟಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕುಸ್ತಿ ಎಷ್ಟು ದೊಡ್ಡ ಒಂದು ಪಾರಂಪರೆ ಇದೆ ಮೈಸೂರಿನಲ್ಲಿ. ಅದಕ್ಕಾಗಿ ಇಲ್ಲೇ ಇನ್ನೊಂದು ಕುಸ್ತಿ ಕಾಂಪ್ಲೆಕ್ಸೇ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಅವಕಾಶ ಇರುತ್ತೆ. ಇದು ಒಂದು ನಿಜಕ್ಕೂ ಅಂತಾರಾಷ್ಟ್ರೀಯ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಸುತ್ತಮುತ್ತ ಇರುವಂಥದ್ದು ಕುಸ್ತಿ ಕಾಂಪ್ಲೆಕ್ಸ್ಗೆ ಅದಕ್ಕೆ ಇನ್ನೊಂದು ಜಾಗ ಇಲ್ಲಿ ನಿಮಗೆ ಅವಕಾಶ ಇರುತ್ತೆ. ಸೊ ದಸರಾ ಟೈಮಲ್ಲೂ ಕೂಡ ಇದು ಇನ್ನೂ ಜಾಸ್ತಿಯ ಒಂದು ಕುಸ್ತಿಯನ್ನು ಪ್ರೋತ್ಸಾಹಕ್ಕಾಗಿ ಇದನ್ನು ಬಳಸ್ಬೋದು.